ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನಿಂಗ್ ಬ್ರೈನ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು BPH ಬ್ಯಾಚುಲರ್ ಆಫ್ ಪಬ್ಲಿಕ್ ಹೆಲ್ತ್ ಕೋರ್ಸ್ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತಿನ ಒಂದು ವಿಡಿಯೋನ ಶೂಟ್ ಮಾಡ್ತಾ ಇದ್ದೇನೆ. ನಮ್ಮ ಚಾನಲಲ್ಲಿ ಎಲ್ಲ ಒಂದು ಬಹಳಷ್ಟು ವಿಡಿಯೋಗಳ ಕೆಳಗೆ DHI ಕಂಪ್ಲೀಟ್ ಮಾಡಿದಂತಹ ಸ್ಟೂಡೆಂಟ್ಸು ಕಮೆಂಟನ್ನು ಆಗ್ತಾ ಇದ್ರಿ. ಸರ್, ನಮ್ಮದು DHI ಆಗಿದೆ, ಮುಂದೆ ನಾವು ಹೈಯರ್ ಸ್ಟಡೀಸ್ ಏನು ಮಾಡಬೇಕು, ಯಾವ ರೀತಿಯಾದಂಥ ಕೋರ್ಸ್ ಸಬ್ಜೆಕ್ಟ್ಸ್ಗಳಲ್ಲಿ ನಾವು ಕಲಿತೀವಿ, ಆನಂತರ ಸ್ಯಾಲ್ರಿ ಏನೇನಿರುತ್ತೆ, ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಆಗಿ ನಮ್ಗೆ ಒಂದು ವಿಡಿಯೋ ಮಾಡಿ ಅಂತ ಕೇಳ್ತಿದ್ರೆ ಅವರಿಗೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೇನೆ. ನೋಡಿ, DHI ಮಾಡಾದ್ಮೇಲೆ ನೀವೇನು ಹೈಯರ್ ಸ್ಟಡೀಸ್ ಮಾಡ್ಬೋದಪ್ಪ ಅಂತಂತಂದ್ರೆ ಜನರಲ್ ಆಗಿ BPH ಅನ್ನ ಮಾಡ್ಬೋದು. ಓಕೆ, ಹಂಗಂತ ನಾನು DHI ನ ಪ್ರಮೋಟ್ ಮಾಡ್ತಾ ಇಲ್ಲ. DHI ನಲ್ಲಿ ಇನ್ ರಿಯಾಲಿಟಿಯಲ್ಲಿ ಹೇಳ್ಬೇಕಂತಂದ್ರೆ ಗೌರ್ಮೆಂಟ್ ಸೆಕ್ಟರ್ ನಲ್ಲಿ ಆಗಿರ್ಬೋದು, ಪ್ರೈವೇಟ್ ಸೆಕ್ಟರ್ ನಲ್ಲಿ ಆಗಿರ್ಬೋದು, ಅಟ್ ಪ್ರೆಸೆಂಟ್ ಡಿಮ್ಯಾಂಡ್ಸ್ ಕಡಿಮೆನೇ ಇದೆ. ಓಕೆ, ಹೊಸದಾಗಿ ಯಾರು DHI ನ ಮಾಡ್ಲಿಕ್ಕೆ ಹೋಗಬೇಡಿ. ಮಾಡಿದವ್ರು ಏನಿದಾರಲ್ಲ, ಅವರು ಹೈಯರ್ ಸ್ಟಡೀಸ್ ಆಗಿ ನೀವು BPH ನ ಆಯ್ಕೆ ಮಾಡ್ಕೋಬಹುದು. BPH ಅಂದ್ರೆ ಏನು ಅಂತ ನಾವು ನೋಡಿದಾಗ ಬ್ಯಾಚುಲರ್ ಆಫ್ ಪಬ್ಲಿಕ್ ಹೆಲ್ತ್ ಅಂತ ಕರಿತೀವಿ. ಇದೊಂದು 3 ವರ್ಷದ ಡಿಗ್ರಿ ಕೋರ್ಸ್ ಆಗಿರುತ್ತೆ. ಓಕೆ, ಜನರಲಿ ಈ ಕೋರ್ಸ್ ನಲ್ಲಿ ನೀವು ಏನೇನ ಕಲಿತೀರ ಅಂತಂದ್ರೆ ಕಮ್ಯುನಿಟಿ ಹೆಲ್ತ್ ಪ್ರಿವೆನ್ಷನ್ಸ್ ಬಗ್ಗೆ, ಆನಂತರ ಡಿಸೀಸಸ್ ಪ್ರಿವೆನ್ಷನ್ಸ್ ಬಗ್ಗೆ, ಪಬ್ಲಿಕ್ ಹೆಲ್ತ್ ಮ್ಯಾನೇಜ್ಮೆಂಟ್ ಬಗ್ಗೆ, ಆನಂತರ ಗೌರ್ಮೆಂಟ್ ಹೆಲ್ತ್ ಸ್ಕೀಮ್ಸ್ ಏನ್ ಬರ್ತಾವಲ್ಲ ಅದ್ರ ಎಲ್ಲದರ ಬಗ್ಗೆನೂ ಕೂಡ ನೀವು ಒಂದು ಕೋರ್ಸ್ ನಲ್ಲಿ ಡಿಗ್ರಿ ಕೋರ್ಸ್ ನಲ್ಲಿ ಕಲಿತೀರ. ಓಕೆ, BPH ಒಂದು ಡ್ಯೂರೇಷನ್ ಮತ್ತೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅಂತ ನಾವು ನೋಡಿದಾಗ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿ, ಈ ಒಂದು BPH ನ ಬ್ಯಾಚುಲರ್ ಆಫ್ ಪಬ್ಲಿಕ್ ಹೆಲ್ತ್ ಅಂತ ಏನು ಈ ಕೋರ್ಸ್ ನ ಕರಿತೀವಲ್ಲ, ಈ ಕೋರ್ಸ್ ನ ಇಬ್ರು ಮಾಡ್ಬೋದು. ಜನರಲ್ ಆಗಿ ಯಾರ್ಯಾರು ಮಾಡ್ಬೋದು ಅಂತಂದ್ರೆ, ಒಂದನೇದು ಪ್ಯಾರಾಮೆಡಿಕಲ್ ಅಲ್ಲಿ DHI ಕಂಪ್ಲೀಟ್ ಮಾಡಿದಂತಹ ಸ್ಟೂಡೆಂಟ್ಸ್ BPH ನ ಮಾಡ್ಬೋದು. ಅಂಡ್ ಎರಡನೇದಾಗಿ ಯಾರು ಮಾಡ್ಬೋದು ಅಂತಂದ್ರೆ PUC ಸೈನ್ಸ್ ಸ್ಟೂಡೆಂಟ್ಸ್ ಕೂಡ BPH ನ ಎನ್ರೋಲ್ ಆಗ್ಬೋದು. ಓಕೆ, ನೆಕ್ಸ್ಟ್ ಒಂದು, ಸರ್ ಡ್ಯೂರೇಷನ್ ಎಷ್ಟು ವರ್ಷ ಇರುತ್ತೆ ಈ ಒಂದು BPH ಕೋರ್ಸ್ಗೆ ಅಂತ ನೋಡಿದಾಗ, BPH ಕೋರ್ಸ್ಗೆ ಯಾರೆಲ್ಲ PUC ಮೇಲೆ ಮಾಡ್ತಾರಲ್ಲ ಅವರಿಗೆ 3 ವರ್ಷದ ಕೋರ್ಸ್ ಆಗಿರುತ್ತೆ. ಓಕೆ, ಮೋಸ್ಟ್ ಆಫ್ ದ ಯೂನಿವರ್ಸಿಟಿಯಲ್ಲಿ ಇದು 3 ವರ್ಷದ ಕೋರ್ಸ್ ಆಗಿರುತ್ತೆ. ಸಮ್ ವೈಸ್ ಇರುತ್ತೆ. ಫಸ್ಟ್ ಸಮ್, ಸೆಕೆಂಡ್ ಸಮ್, ಆ ರೀತಿ 6 ಸಮ್ ಡಿವೈಡ್ ಆಗಿರುತ್ತೆ 3 ವರ್ಷ. ಅಂಡ್ ಯಾರೆಲ್ಲ DHI ಮೇಲೆ ಏನ್ ಮಾಡ್ತಾರಲ್ಲ ಲ್ಯಾಟ್ರಲ್ ಎಂಟ್ರಿ ಅಂತ ಕನ್ಸಿಡರ್ ಮಾಡಿ ಅವರಿಗೆ ಡೈರೆಕ್ಟ್ ಆಗಿ ಸೆಕೆಂಡ್ ಇಯರ್ಗೆ ಅಂದ್ರೆ ಥರ್ಡ್ ಸೆಮಿಗೆ ಎಂಟ್ರಿ ಕೊಡ್ತಾರೆ. ಅವರು 2 ವರ್ಷ ಕಲಿಬೇಕಾಗುತ್ತೆ. ಓಕೆ, ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ PUC ಮೇಲೆ BPH ಮಾಡಿದ್ರೆ 3 ವರ್ಷ ಕೋರ್ಸು, DHI ಮೇಲೆ BPH ಮಾಡಿದ್ರೆ 2 ವರ್ಷ ಕೋರ್ಸ್ ಆಗಿರುತ್ತೆ. ಓಕೆ, ಇಲ್ಲಿ ಇಯರ್ ವೈಸ್ ಎಕ್ಸಾಮ್ ಇರೋದಿಲ್ಲ, ಸಮ್ ವೈಸ್ ಎಕ್ಸಾಮ್ ಇರುತ್ತೆ. ಅಂಡ್ BPH ನಲ್ಲಿ ಏನೆಲ್ಲ ನೀವು ಸಬ್ಜೆಕ್ಟ್ಸ್ ನ ಕಲಿತೀರ ಮತ್ತೆ ಈ ಒಂದು ಕಾಲೇಜ್ ಫೀಸ್ ಎಷ್ಟಿರುತ್ತೆ ಅಂತ ನೋಡಿದಾಗ, ಸಬ್ಜೆಕ್ಟ್ಸ್ ಗಳು ವಿಚಾರಕ್ಕೆ ಬಂದಾಗ BPH ನಲ್ಲಿ ಜನರಲ್ ಆಗಿ ನೀವು ಒಂದು ಮೆಡಿಕಲ್ ರಿಲೇಟೆಡ್ ಸಬ್ಜೆಕ್ಟ್ ಗಳನ್ನ ನೀವು ಕಲಿತೀರ. ಯಾವ್ದಾದಂತಂದ್ರೆ ಎನಾಟಮಿ ಫಿಸಿಯಾಲಜಿ ಆಗಿರ್ಬೋದು, ಕಮ್ಯುನಿಟಿ ಮೆಡಿಸಿನ್ಸ್ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಆನಂತರ ರಿಸರ್ಚ್ ಅಂಡ್ ಸ್ಟಾಟ್ಸ್ ಬಗ್ಗೆ ಕಲಿತೀರ ನೀವು. ಅಂಡ್ ಇಂಟಿಗ್ರೇಟೆಡ್ ಮೆಡಿಸಿನ್ಸ್ ಬಗ್ಗೆ ಕಲಿತೀರ. ಅಂಡ್ ಬೇರೆ ಬೇರೆ ಮೆಡಿಕಲ್ ಸಿಸ್ಟಮ್ಸ್ ಬಗ್ಗೆ, ನೀವು ಸೋಷಿಯಾಲಜಿ ಬಗ್ಗೆ ಕೂಡ ಅಲ್ಲಿ ಕಲಿತೀರ. ಈ ರೀತಿ ಅಂತ ಬೇರೆ ಬೇರೆ ಸಬ್ಜೆಕ್ಟ್ಸ್ ಗಳು ಇರ್ತವೆ. ನಿಮ್ಗೆ ಯೂನಿವರ್ಸಿಟಿಗೆ ಸಬ್ಜೆಕ್ಟ್ಸ್ ಗಳು ಸ್ವಲ್ಪ ಚೇಂಜ್ ಆಗ್ತವೆ, ಸಿಲೆಬಸ್ ಮತ್ತೆ ಎಕ್ಸಾಮ್ ಪ್ಯಾಟರ್ನ್ ಅದು. ಆನಂತರ ಸರ್ ಫೀಸ್ ಎಷ್ಟಿರುತ್ತೆ ಈ ಒಂದು BPH ಗೆ ಅಂತ ನೋಡಿದಾಗ, ಫೀಸ್ ನೋಡಿ ಎರಡು ರೀತಿಯಾದಂತ ಸೀಟ್ಸ್ ಬರ್ತವೆ BPH. ಗೌರ್ಮೆಂಟ್ ಕೋಟಾ ಸೀಟ್ ಬರುತ್ತೆ, ಆಸ್ ವೆಲ್ ಆಸ್ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸ್ ಬರುತ್ತೆ. ಗೌರ್ಮೆಂಟ್ ಕೋಟಾ ಸೀಟ್ ಏನಿರುತ್ತಲ್ಲ ಅದರದ್ದು ಫೀಸ್ ಜನರಲ್ ಆಗಿ ಒಂದು 15,000 ಹಿಡ್ಕೊಂಡು 30,000 ವರೆಗೂ ಕೂಡ ಇರುತ್ತೆ. ಇಷ್ಟಂತ ಸ್ಟಿಕ್ ಆನ್ ಆಗಿರೋದಿಲ್ಲ. ಇಯರ್ ಅಂತ ಇಯರ್ಗೆ ಇದು ಒಂದು ಫ್ಲೆಕ್ಸಿಬಲ್ ಆಗ್ತಾ ಇರುತ್ತೆ. ಫೀಸ್ 15,000 ರಿಂದ 30,000 ಗೌರ್ಮೆಂಟ್ ಕಾಲೇಜ್ ಫೀಸ್ ಇರುತ್ತೆ. ಸರ್ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ ಎಷ್ಟಿರುತ್ತೆ ಅಂತ ನೋಡಿದಾಗ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ ನೋಡಿ ಹೆಚ್ಚು ಕಮ್ಮಿ ಒಂದು 70,000 70K ನಿಂದ ಸ್ಟಾರ್ಟ್ ಆಗಿ 1 lakh ಪ್ಲಸ್ ವರೆಗೂ ಕೂಡ ಇದೆ. ಡಿಪೆಂಡಿಂಗ್ ಅಪಾನ್ ಕಾಲೇಜ್ ಫೀಸ್ ವೇರಿಯೇಷನ್ ಆಗುತ್ತೆ. 1 ಲಕ್ಷದವರೆಗೂ ಇದೆ, 1.5 ಲಕ್ಷದವರೆಗೂ ಕೂಡ ಇದೆ. ಫೀಸ್ ಇದು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಚೇಂಜ್ ಆಗುತ್ತಿರುತ್ತೆ. ಅಂಡ್ ಸರ್ ಗೌರ್ಮೆಂಟ್ ಕೋಟಾಗೆ ನಾವು ಹೆಂಗ್ ಅಪ್ಲೈ ಮಾಡಬೇಕು ಅಂತಕ್ಕಂಥದ್ದು ನೀವು ಕೇಳಿದಾಗ, ಇದ್ರ ಬಗ್ಗೆ ಇನ್ನೂ ಕ್ಲಿಯರ್ ಆಗಿ ಒಂದು ವಿಡಿಯೋನ ನಾನು ಅಪ್ಡೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಮ್ಯಾನೇಜ್ಮೆಂಟ್ ಸೀಟಕ್ಕೆ ಯಾವುದೇ ರೀತಿಯಂತ ಒಂದು ಕ್ರೈಟೀರಿಯಾ ಅಲ್ಲ. ಡೈರೆಕ್ಟ್ ನೀವು PUC ಆಗಿತ್ತು, ಸೈನ್ಸ್ ಆಗಿತ್ತು ಅಥವಾ DHI ಕಂಪ್ಲೀಟ್ ಮಾಡಿದ್ರೆ ಅಂತಂದ್ರೆ ಕಾಲೇಜ್ಗೆ ಹೋಗಿ ನೀವು ಎನ್ರೋಲ್ ಆಗ್ಬೋದು. BPH ಮುಗಿದಾದ್ಮೇಲೆ ನೀವು ಏನಾಗಿ ವರ್ಕ್ ಮಾಡ್ಬೋದು ಅಂತ ನಾವು ನೋಡಿದಾಗ, BPH ಮುಗಿದಾದ್ಮೇಲೆ ಸಾಕಷ್ಟು ಜಾಬ್ ಅಪರ್ಚುನಿಟೀಸ್ ಅಥವಾ ಜಾಬ್ ಡೋರ್ಸ್ ನಿಮ್ಗೆ ಓಪನ್ ಆಗ್ತವೆ. ಜನರಲ್ ಆಗಿ ಯಾವ ರೀತಿಯಾದಂಥ ಜಾಬ್ಸ್ನ ನೀವು ಮಾಡ್ಬೋದು ಅಂತ ನೋಡಿದಾಗ, ಮೊದಲನೇದಾಗಿ ಪಬ್ಲಿಕ್ ಹೆಲ್ತ್ ಆಫೀಸರ್ ಆಗಿ ಕೂಡ ನೀವು ವರ್ಕ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಹೆಲ್ತ್ ಕೇರ್ ಮ್ಯಾನೇಜರ್ ಅಥವಾ ಹೆಲ್ತ್ ಕೇರ್ ಅಡ್ಮಿನಿಸ್ಟ್ರೇಟರ್ ಆಗಿ ಕೂಡ ನೀವು ವರ್ಕ್ ಅನ್ನ ಮಾಡ್ಬೋದು. ಆರ್ ಎಲ್ಸ್ ಎಪಿಡಮಾಲಜಿಸ್ಟ್ ಅಸಿಸ್ಟೆಂಟ್ ಆಗಿ ಕೂಡ ನೀವು ವರ್ಕ್ ಅನ್ನ ಮಾಡ್ಬೋದು. ಅಥವಾ ರಿಸರ್ಚ್ ಅಸೋಸಿಯೇಟ್ ಆಗಿ ಕೂಡ ನೀವು ವರ್ಕ್ ಅನ್ನ ಮಾಡ್ಬೋದು. ಇಲ್ಲ ಅಂತಂತಂದ್ರೆ ಮೆಡಿಕಲ್ ಡಾಟಾ ಅನಾಲಿಸಿಸ್ ಅಥವಾ ಮೆಡಿಕಲ್ ಡಾಟಾ ಕಲೆಕ್ಟರ್ ಆಗಿ ಕೂಡ ನೀವು ವರ್ಕ್ ಅನ್ನ ಮಾಡ್ಬೋದು. ಇಲ್ಲ ಅಂತಂತಂದ್ರೆ WHO ಆಗಿರ್ಬೋದು, UNICEF ಆಗಿರ್ಬೋದು, ಪಬ್ಲಿಕ್ ಹೆಲ್ತ್ ಫೌಂಡೇಶನ್ ಆಫ್ ಇಂಡಿಯಾ ಆಗಿರ್ಬೋದು, ಅಥವಾ ಇನ್ನೇ ಯಾವುದಾದ್ರೂ NGOದಲ್ಲಿ ಹೆಲ್ತ್ ರಿಲೇಟೆಡ್ ಪ್ರೋಗ್ರಾಮ್ಸ್ ನಲ್ಲಿ ಕೂಡ ನೀವು ವರ್ಕ್ ಅನ್ನ ಮಾಡ್ಬೋದು.
ಸರ್ ನಮಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ? ಲೈಕ್ BPH ಮುಗಿದಾದ್ಮೇಲೆ ಎಷ್ಟು ಸ್ಯಾಲ್ರಿ ಇರುತ್ತೆ? ಎಂಟ್ರಿ ಲೆವೆಲ್ ಎಷ್ಟು ಸ್ಯಾಲ್ರಿ ಇರುತ್ತೆ? ಮಿಡ್ ಲೆವೆಲ್ ಎಷ್ಟು ಸ್ಯಾಲ್ರಿ ಇರುತ್ತೆ? ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಮ್ಗೆ ಎಷ್ಟು ಸ್ಯಾಲ್ರಿ ಇರುತ್ತೆ ಅಂತ ನೋಡಿದಾಗ ನೋಡಿ, ಲೈಕ್ ನಿಮ್ಗೆ ಎಂಟ್ರಿ ಲೆವೆಲ್ ಅಲ್ಲಿ ಸ್ಟಾರ್ಟಿಂಗ್ ನಿಮ್ಗೆ ಒಂದು 3 LP ಇಂದ ಹಿಡ್ಕೊಂಡು 5 LP ವರೆಗೂ ಕೂಡ ಕೊಡ್ತಾರೆ. ಡಿಪೆಂಡಿಂಗ್ ಅಪಾನ್ ನೀವು ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಥವಾ ಯಾವ ಒಂದು ಆರ್ಗನೈಸೇಷನ್ಸ್ ನಲ್ಲಿ ವರ್ಕ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸ್ಟಾರ್ಟಿಂಗ್ ನಿಮ್ಗೆ ಎಂಟ್ರಿ ಲೆವೆಲ್ ಅಲ್ಲಿ 3 to 5 LP ಸ್ಯಾಲ್ರಿ ಇರುತ್ತೆ. ಅದಾದ ನಂತರ ನೀವು ಎಕ್ಸ್ಪೀರಿಯನ್ಸ್ ಗೇನ್ ಮಾಡ್ಕೊಂಡಂಗೆ, ನಿಮ್ಮ ಸ್ಕಿಲ್ಸ್ ಡೆವಲಪ್ಮೆಂಟ್ ಆದಂಗೆ ಇದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಿಡ್ ಲೆವೆಲ್ ಅಲ್ಲಿ 8 ರಿಂದ 10 LP ವರೆಗೂ ಕೂಡ ನಿಮಗೆ ಸ್ಯಾಲ್ರಿನ ಕೊಡ್ತಾರೆ. BPH ಮುಗಿದಾದ್ಮೇಲೆ ಹೈಯರ್ ಸ್ಟಡೀಸ್ ಏನ್ ಮಾಡಬಹುದು ಅಂತ ನೋಡಿದಾಗ, ಜನರಲ್ ಆಗಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ BPH ಮುಗಿದಾದ್ಮೇಲೆ ಹೈಯರ್ ಸ್ಟಡೀಸ್ ಆಗಿ MPH ನ ಚೂಸ್ ಮಾಡ್ಕೊಂತಾರೆ. ಮಾಸ್ಟರ್ ಆಫ್ ಪಬ್ಲಿಕ್ ಹೆಲ್ತ್ ಅನ್ನ ಚೂಸ್ ಮಾಡ್ಕೊಂತಾರೆ. ಅದು ಬಿಟ್ಟು ಕೂಡ ಬೇರೆ ಬೇರೆ ಆಪ್ಷನ್ಸ್ ಇದಾವೆ. ಜನರಲ್ ಆಗಿ ಸಾಕಷ್ಟು ಜನ ಚೂಸ್ ಮಾಡ್ಬೋದು ಯಾವ್ದು ಅಂತಂದ್ರೆ ಮಾಸ್ಟರ್ ಆಫ್ ಪಬ್ಲಿಕ್ ಹೆಲ್ತ್ MPH ನ ಚೂಸ್ ಮಾಡ್ಕೊಂತಾರೆ. ಓಕೆ, ನೆಕ್ಸ್ಟ್ ಒನ್, BPH ನಲ್ಲಿ ಕಲಿಲಿಕ್ಕೆ ಕರ್ನಾಟಕದಲ್ಲಿ ಯಾವೆಲ್ಲ ಟಾಪ್ ಕಾಲೇಜಸ್ಗಳು ಇದಾವೆ ಅಂತ ನೋಡಿದಾಗ, ಕರ್ನಾಟಕದಲ್ಲಿ ಸಾಕಷ್ಟು ಲೈಕ್ BPH ನ ಆಫರ್ ಮಾಡ್ತಕ್ಕಂಥ ಕಾಲೇಜಸ್ಗಳು ಇದಾವೆ. ಅದರಲ್ಲಿ ಕೆಲವೊಂದಿಷ್ಟು ಟಾಪ್ ಕಾಲೇಜಸ್ಗಳನ್ನ ನೇಮ್ ಅನ್ನ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ್ದು ಅಂತ ನೋಡಿದಾಗ, ಮೊದಲನೇದಾಗಿ ಮಣಿಪಾಲ್, ಉಡುಪಿಯಲ್ಲಿ ಇರ್ತಕ್ಕಂಥ ಮಣಿಪಾಲ್ ಯೂನಿವರ್ಸಿಟಿ ಆಗಿರ್ಬೋದು, ಅಂಡ್ JSS ಆಫ್ ಮೈಸೂರು, ಮೈಸೂರಿನಲ್ಲಿ ಇರ್ತಕ್ಕಂಥ JSS ಕಾಲೇಜ್ ಆಗಿರ್ಬೋದು, ಅಂಡ್ ರಾಮಯ್ಯ ಕಾಲೇಜ್ ಬೆಂಗಳೂರು ಆಗಿರ್ಬೋದು. ಆನಂತರ MGRDPR ಗದಗ್, MGRDPR ಅಂತಕ್ಕಂಥ ಯೂನಿವರ್ಸಿಟಿ ಇದೆ ಗದಗಲ್ಲಿ, ಅದನ್ನ ಆಗಿರ್ಬೋದು. ಅದನ್ನ ಬಿಟ್ರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ, RGUHS ಅಂತ ಕರಿತೀವಿ. ಓಕೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಸಾಕಷ್ಟು ಕಾಲೇಜಸ್ಗಳು ಅಫಿಲಿಯೇಟೆಡ್ ಆಗಿದಾವೆ. ನೀವು ಒಂದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋಗಿ ಯಾವೆಲ್ಲ BPH ನ ಆಫರ್ ಮಾಡ್ತಿದ್ದೇವೆ ಅಂತ ನೋಡ್ಕೊಂಡು ಆ ಕಾಲೇಜಸ್ ಕೂಡ ನೀವೇನ್ ಮಾಡ್ಬೋದು, ಚೂಸ್ ಮಾಡ್ಬೋದು. ಓಕೆ, ಇದಿಷ್ಟು ಏನಪ್ಪಾ ಅಂತಂದ್ರೆ BPH ಕೋರ್ಸ್ ಬಗ್ಗೆ ನಾನು ನಿಮ್ಗೆ ನೀಡಿದಂತಹ ಮಾಹಿತಿ. ಇದರಲ್ಲಿ ಏನಾದ್ರೂ ನಾನು ಮಿಸ್ ಮಾಡಿದ್ನಂತಂದ್ರೆ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಅಥವಾ ನಿಮ್ಗೆ ಏನಾದ್ರೂ ಒಂದು BPH ಕೋರ್ಸ್ ಬಗ್ಗೆ ಡೌಟ್ ಇತ್ತು ಅಂತಂದ್ರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಕಾಣಿಸ್ತಾ ಇರುತ್ತೆ ನಿಮ್ಗೆ. ಓಕೆ, ಆ ನಂಬರ್ಗೆ ಕಾಲ್ ಅನ್ನ ಮಾಡಬಹುದು. ಥ್ಯಾಂಕ್ ಯು ಆಲ್ ಅಂಡ್ ಸಿ ಯು.